ಇವತ್ತು ಸೆಕೆಂಡ್ ಕ್ಯಾಬಿನೆಟ್ ಮಾಡಿದ್ದೇವೆ. ಮುಂದಕ್ಕೆ ನಮ್ದೆಲ್ಲ ಎಕ್ಸ್ಪಾನ್ಷನ್ಸ್ ಆದಮೇಲೆ ಸ್ವಲ್ಪ ಯಾರನ್ನ ಬೇರೆಯವ್ರನ್ನ ಡೆಬಿಟ್ ಮಾಡ್ತೀನಿ, ರಿವ್ಯೂ ಮಾಡಿ ಇದು ಮಾಡಲಿಕ್ಕೆ ಅನೌನ್ಸ್ಮೆಂಟ್ ಮಾಡಲಿಕ್ಕೆ. ಇವತ್ತು ಫಸ್ಟ್ ಡಿಸಿಷನ್ ನಾವು ಇವತ್ತು ತೆಗೆದುಕೊಂಡಿರೋದು ಪಬ್ಲಿಕ್ ಗ್ರೀವೆನ್ಸಸ್ ಬಗ್ಗೆ. ಜನರು ಅನೇಕ ಸಮಸ್ಯೆ ಅಹವಾಲುಗಳು ಜಿಲ್ಲಾ ಮಂತ್ರಿಗಳು ಹೋದಾಗ, ಮುಖ್ಯಮಂತ್ರಿಗಳು ಭೇಟಿ ಮಾಡಿದಾಗ, ಕೆಲವು ಪ್ರತಿಭಟನೆಗಳು ಮಾಡಿದಾಗ ಎಲ್ಲ ಕೂಡ ಅವರ ಭಾವನೆ, ಅವರ ಸಮಸ್ಯೆಗಳ ಬಗ್ಗೆ ಸ್ಪಂದಿಸಬೇಕು. ಸಾಮಾನ್ಯ ಕಾನೂನು ಪ್ರಕಾರ ಇದ್ರೆ ಎಲ್ಲರಿಗೂ ಹಾಗೆ ಆಗೋಗ್ತದೆ. ಬಟ್ ಇದರ ಸಮಸ್ಯೆ ಇದ್ರೆ ಬರ್ತದೆ. ಸಮಸ್ಯೆ ಇರುವಾಗ ನಾವೇನಾದ್ರೂ ನ್ಯಾಯ ಕೊಡಕ್ಕೆ ಸಾಧ್ಯನಾ? ನಮ್ಮಿಂದ ಅಧಿಕಾರಿಗಳಿಂದ ಯಾರ್ದಾದ್ರು ತಪ್ಪಿತ್ತು ಅಂತಂದ್ರೆ ಅದನ್ನು ರೆಕ್ಟಿಫೈ ಮಾಡಕ್ ಆಗ್ತದ ಅನ್ನೋದು ಬಹಳ ಮುಖ್ಯವಾದಂತ ವಿಚಾರ. ಸೊ ಈ ಹಿನ್ನೆಲೆಯಲ್ಲಿ ನಾವು ಒಂದು ಸಪರೇಟ್ ಮಿನಿಸ್ಟ್ರಿ, ಪ್ರಜಾ ಸೇವೆ ಇಲಾಖೆ ಅಂತ ಹೇಳಿ ಹೊಸಗೆ ಮಿನಿಸ್ಟ್ರಿನೇ ಫಾರ್ಮೇಶನ್ ಮಾಡ್ತಾ ಇದ್ದೀವಿ. ಅದಕ್ಕೊಂದು ಸಪರೇಟ್ ಮಿನಿಸ್ಟ್ರಿ ಕೂಡ ಆ ಡಿಪಾರ್ಟ್ಮೆಂಟ್ ನ ಅಟ್ಯಾಚ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ ಆ ಮಿನಿಸ್ಟ್ರು ಕೂಡ ಕೆಲವು ಸಂದರ್ಭದಲ್ಲಿ ರಿವ್ಯೂ ಮಾಡ್ತಾ ಇರ್ತಾರೆ. ಅದಕ್ಕೊಂದು ಸೀನಿಯರ್ ಒಬ್ಬ IAS ಆಫೀಸರ್ಸ್ ಅಪಾಯಿಂಟ್ ಮಾಡಿರ್ತೀವಿ. ಸೊ ಬೇರೆ ಬೇರೆ ಅಧಿಕಾರಿಗಳಿರ್ತಾರೆ. ಆಗೆಲ್ಲ ಗ್ರೀವೆನ್ಸಸ್ನೆಲ್ಲ ತೆಗೆದುಕೊಂಡು ಅವರು ಪರಿಶೀಲನೆ ಮಾಡಿ ಅವ್ರಿಗೆ ಮಾಹಿತಿಯನ್ನು ಕೊಡುವಂಥದ್ದು. ಸುಮ್ಮನೆ ಪೋಸ್ಟ್ಪೋನ್ ಮಾಡೋ ಕೆಲಸ ಅಲ್ಲ, ಬಟ್ ಅವ್ರಿಗೆಲ್ಲ ಮಾಹಿತಿ ಕೊಟ್ಟು ಎಷ್ಟು ನ್ಯಾಯವನ್ನು ಒದಗಿಸ್ಕೊಡಕ್ಕೆ ಸಾಧ್ಯನೋ ಅದನ್ನು ಮಾಡಬೇಕು ಅಂತೇಳಿ ಪ್ರಜಾ ಸೇವೆ ಇಲಾಖೆ ಹೊಸದಾಗಿ ಕರ್ನಾಟಕ ಸರ್ಕಾರದಲ್ಲಿ ಪ್ರಾರಂಭ ಆಗ್ತದೆ. ಅದಕ್ಕೆ ಒಬ್ಬ ಪ್ರತ್ಯೇಕವಾದಂಥ ಮಂತ್ರಿಗೆ ಆ ಜವಾಬ್ದಾರಿಯನ್ನು ವಹಿಸ್ತೇವೆ. ಕೆಲವು ಮಿನಿಸ್ಟರ್ಸ್ ಹೋದಾಗ ಅರ್ಜಿ ಕೊಡ್ತಾರೆ, ನನಗೆ ಕೊಡ್ತಾರೆ. ಅದೆಲ್ಲ ಕೂಡ ನಾವು ಅದನ್ನು ಆ ಇದಕ್ಕೆ ತೆಗೆದುಕೊಂಡು ಬರ್ತೇವೆ. ಸೊ ಆಲ್ ಮಿನಿಸ್ಟರ್ಸ್ ಎಲ್ಲರೂ ಕೂಡ ಈ ಇಲಾಖೆ ಒಳಗಡೆ ಎಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸು ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟ್ಗೆ 224 ಕ್ಷೇತ್ರಕ್ಕೂ ಕೂಡ ಆ ಜಿಲ್ಲಾ ಮಿನಿಸ್ಟರ್ಸ್ ಯಾರಿರ್ತಾರೆ ಒಂದೊಂದು ವಾರಕ್ಕೆ ಒಂದು ದಿನ ಕಂಪಲ್ಸರಿ ಹೋಗಿ ಅವರು ಆ ತಾಲೂಕುಗಳಲ್ಲಿ ಇದನ್ನ ಸಭೆಗಳನ್ನು ನಡೆಸಬೇಕು. 5 ಡಿಸ್ಟ್ರಿಕ್ಟ್ ಬರ್ಬೋದು, 6 ತಾಲೂಕು ಬರ್ಬೋದು, 8 ತಾಲೂಕು ಬರ್ಬೋದು, 10 ತಾಲೂಕು ಬರ್ಬೋದು. ವಾರಕ್ಕೆ ಒಂದಿನ ಕಂಪಲ್ಸರಿ ಆ ಸ್ಥಳೀಯ ಶಾಸಕರನ್ನ ಇಟ್ಕೊಂಡು ಆ ತಾಲೂಕು ಲೆವೆಲಲ್ಲಿ ಈ ಒಂದು ಪ್ರಜಾಸೇವೆ ಇಲಾಖೆ ವತಿಯಿಂದ ಜನಸಂಪರ್ಕ ಸಭೆಗಳನ್ನ, ಜನಸ್ಪಂದನ ಸಭೆಗಳನ್ನ ಕಂಪಲ್ಸರಿ ಮಾಡಬೇಕು. ಅಲ್ಲಿಂದ ಕೂಡ ತಂದು ನಾವು ಅದನ್ನ ಈ ಒಂದು ಇಲಾಖೆ ರಿವ್ಯೂ ಮಾಡುವಂತ ಕೆಲಸ ಮಾಡ್ತೇವೆ. ಅದಾದ್ಮೇಲೆ ಶಾಸಕರಿಗೆ ಏನು ಅಂತ ಅಂದ್ಬಿಟ್ಟು ಅವ್ರದ್ದೇನು ಜವಾಬ್ದಾರಿ ಇರ್ತದೆ ಅಂತ ನಾನು ಡೀಟೇಲ್ ಪ್ರೋಗ್ರಾಮ್ನ ತಮಗೆ ನಾವು ತಿಳಿಸ್ತೇವೆ. ದಿಸ್ ಇಸ್ ಒನ್ ಆಫ್ ದಿ ಮೇಜರ್ ಡಿಸಿಷನ್ಸ್ ಇವತ್ತು ನಾವು ತೆಗೆದುಕೊಂಡಿದ್ದೇವೆ. ಎರಡನೇದು, ಸುಪ್ರೀಂ ಕೋರ್ಟ್ ಹಿನ್ನೆಲೆಯಲ್ಲಿ ಈ ಪವರ್ ವಾಟರ್ ಕನೆಕ್ಷನ್ ವಿಚಾರದಲ್ಲಿ ನಾನು ಬಹಳ ಲಿಬರಲ್ ಆಗಿದ್ದೆ. ಕೋರ್ಟ್ ಡಿಸಿಷನ್ ತೊಗೊಳಕ್ ಆಗ್ತಿರಲಿಲ್ಲ. ಅದು ಗವರ್ಮೆಂಟ್ ವಿ ಹ್ಯಾವ್ ಟೇಕನ್ ಎ ಡಿಸಿಷನ್ ಅವ್ರಿಗೆ ಸಹಾಯ ಮಾಡಬೇಕು ಅಂತ. ಸೊ ಅದಕ್ಕೆ ಬಹಳ ಜನ ಕಾಂಟ್ರಾಕ್ಟ್ಸ್ ಬೇರೆ ಬೇರೆಲ್ಲ ನಮಗೆ ಜಾಸ್ತಿ ಜನಕ್ಕೆ ಅನುಕೂಲ ಆಗಲ್ಲ ನೀವು ತೆಗೆದುಕೊಂಡಂಥ ಡಿಸಿಷನ್ನು ಅಂತೇಳಿ ನಮ್ಮ ರೆಪ್ರೆಸೆಂಟೇಷನ್ ಕೊಟ್ಟರು. ಕೆಲವೆಲ್ಲ ಪೇಪರ್ಲೆಲ್ಲ ಕೆಲವ್ರದೆಲ್ಲ ಸ್ಟೇಟ್ಮೆಂಟ್ಗಳೆಲ್ಲ ಗಮನಿಸಿದ್ದೇವೆ. ಅದಕ್ಕೆ ನಾವು ಇದು 31/5/2000 ಒಳಗಡೆ ಯಾರ್ಯಾರ ಕಟ್ಟಡಗಳನ್ನ ಪೂರ್ಣಗೊಂಡಿದೋ ಅಂಥವ್ರಿಗೆ ಅಂತ ಹೇಳಿ ನಾವು ಹೇಳಿದ್ದು. ಅವರು ನಮಗೇನು ಅನುಕೂಲ ಆಗಲ್ಲ ಅಂತ ಹೇಳಿದ್ದಾರೆ. ಸೊ ನಾನು ನಮ್ಮ ಪವರ್ ಡಿಪಾರ್ಟ್ಮೆಂಟು, RDPR ಮಿನಿಸ್ಟ್ರಿ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಅವ್ರದ್ದೆಲ್ಲ ಚರ್ಚೆ ಮಾಡಿದ್ದೇನೆ ಕ್ಯಾಬಿನೆಟ್ ಅಲ್ಲಿ. ಅವರು ಕೂಡ ಸಲಹೆಗಳನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಯಾರ್ಯಾರು ಹಳೆ ಕಟ್ಟಡ ಪೂರ್ಣಗೊಂಡಿದೆ, ಅವರು 31/5/2000 ಒಳಗಡೆ ಪೂರ್ಣಗೊಂಡಿದೆ, ತಾತ್ಕಾಲಿಕ ವಿದ್ಯುತ್ ಸಂಪರ್ಕವನ್ನು ಹೊಂದಿದೆ, ವಾಸದ ಮನೆಗೆ ಶಾಶ್ವತವಾದಂಥ ಸಂಪರ್ಕ ಪಡೆಯಲು ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಅವರಿಗೆ 15 ದಿನ ಅವಕಾಶವನ್ನು ಕೊಡ್ತೇವೆ. 15 ದಿನ ಅಂದ್ರೆ ಇವತ್ತು ಯಾವತ್ತು ಜಿಯೋ ಇಶ್ಯೂ ಆಗ್ತದೆ, ಇದರ ಆ ಜಿಯೋ ಇಶ್ಯೂ ಆದ ದಿನ 15 ದಿನ ಅವರಿಗೆ ಅವಕಾಶ ಕೊಡ್ತೀವಿ. 15 ದಿನದಲ್ಲಿ ವಿತ್ ಫೋಟೋ ಅಂಡ್ GPS
ಪರ್ಮಿಷನ್ ಹಿಂದೆ ಪಡೆದಿಲ್ಲ ಅವರು ಕೂಡ ಕೊಡಬಾರ್ದು. ಇದು ಬರೀ ಟೆಂಪ್ರರಿ ಪರ್ಮಿಷನ್ ಪಡೆದಿದ್ದಾರೆ. ಬಟ್ ಯಾರು ಯಾವುದೇ ಪರ್ಮಿಷನ್ ಪಡೆದೇ ಹೋದ್ರು ಕೂಡ ಟೆಂಪ್ರರಿ ಕನೆಕ್ಷನ್ ತೆಗೆದುಕೊಂಡಿದ್ರು ಕೂಡ ಅವರು ಕೂಡ ಬಿಲ್ಡಿಂಗ್ ಕಟ್ಟಿದ್ರೆ ಆ ಬಿಲ್ಡಿಂಗ್ ಸಮೇತ ವಿತ್ ಫೋಟೋಗ್ರಾಫ್ಸ್ ವಿತ್ GPS. ನಾವು ಸುಮ್ಮನೆ ಖಾಲಿ ಮನೆ ಇನ್ನ ಈಗ ದಲಾಲರಿಗೆ ಕಟ್ಟೋದು ಅದಕ್ಕೆಲ್ಲ ಅವಕಾಶ ಕೊಡಲ್ಲ. ಅದಾಯ್ತು ಅಂದ್ರೆ ಇನ್ನ ಕಾಂಪ್ಲಿಕೇಶನ್ ಆಗ್ತದೆ. ಸೊ ಅದೆಲ್ಲ ನಮಗೆ ಮಾಹಿತಿ ಇದೆ ಈಗಾಗಲೇ. ಅದಕ್ಕೂ ಕೂಡ ನಮ್ಮ ಅಧಿಕಾರಿಗಳಿಗೆ ನಾವು ಅದಕ್ಕೆ ಪಂಚಾಯತಿ ಲೆವೆಲಲ್ಲಿ EO ಲೆವೆಲಲ್ಲಿ ಮುಂದೆ ಕಾರ್ಪೊರೇಷನ್ ಅಲ್ಲಿ ಅದಕ್ಕೆಲ್ಲ ಡೈರೆಕ್ಷನ್ಸ್ ಕೊಡ್ತೇವೆ ನಾವು. ವಿಲ್ ನಾಟ್ ಅಲೋ ಹೊಸ ಕನ್ಸ್ಟ್ರಕ್ಷನ್ ಮಾಡಕ್ಕೆ ಅವಕಾಶ ಇಲ್ಲ. 15 ದಿನ ಮಾತ್ರ ನಾವು ಟೈಮ್ ಕೊಡ್ತಾ ಇದೀವಿ. ಆ ನೋಟಿಗೆ ಇದನ್ನ ಜಿಒ ಇಶ್ಯೂ ಆದ್ದರಿಂದ ಅಷ್ಟರೊಳಗಡೆ ಅವರು ಅರ್ಜಿಯನ್ನ ಸಂಬಂಧಪಟ್ಟವ್ರಿಗೆ ಯಾರಿಗೆ ಪವರ್ ಕನೆಕ್ಷನ್ ಕೊಡಬೇಕು ಅವರು ಕೊಡಂತ ಒಂದು ವ್ಯವಸ್ಥೆನ ನಾವು ಮಾಡ್ತೀವಿ. ಸೊ ಫೋಟೋ ಅಂಡ್ GPS ಲೊಕೇಶನ್ ಇಸ್ ಕಂಪಲ್ಸರಿ. ಗೌರ್ಮೆಂಟ್ ಆರ್ಡರ್ ಇಂದ 15 ದಿನ. ಗೌರ್ಮೆಂಟ್ ಆರ್ಡರ್ ನಾಳೆ ಆಗ್ಬೋದು, ಇವತ್ತಾಗ್ಬೋದು, ನಾಳೆದಾಗ್ಬೋದು. 15 ದಿನ ಆರ್ಡರ್ ಆದ್ದರಿಂದ 15 ದಿನ. ಯಾಕೆಂದ್ರೆ ನಾವು ಅದನ್ನ ಕ್ಲೀನ್ ಆಗಿ ಡೀಟೇಲ್ ಆಗಿ ಸ್ವಲ್ಪ ಬರಿಬೇಕು ಅದಕ್ಕೋಸ್ಕರ. ಆಮೇಲೆ ರೈತರಿಗೆ ಲೋಕಲ್ ಬಾಡಿ ವಿಲ್ ಟೇಕ್ ಕೇರ್ ಆಫ್ ದಟ್. ಆಮೇಲೆ ರೈತರಿಗೆ ರೇಷ್ಮೆ ಉಳುಮನೆ, ಕೊಟ್ಟಿಗೆ, ಹೈನುಗಾರಿಕೆಗೆ ಅದಕ್ಕೆ ವಿನಾಯಿತಿ ಕೊಟ್ಟಿದ್ದೀವಿ. ಪ್ಯೂರ್ಲಿ ನಗರದಲ್ಲ, ಬೆಂಗಳೂರು ಸಿಟಿಲಲ್ಲ, ಹಳ್ಳಿಲಿ ಗ್ರಾಮೀಣ ಪ್ರದೇಶದಲ್ಲಿ ಕೆಲವು ರೇಷ್ಮೆ ಮನೆಗಳು ಸ್ವಲ್ಪ ದೊಡ್ಡದಾಗಿ ಕಟ್ಕೊಂಡಿರ್ತಾರೆ. ಅದು ಸೈಜೇ ದೊಡ್ಡದಿರ್ತದೆ. ಕೊಟ್ಟಿಗೆಗಳು ಕಟ್ಕೊಂಡಿರ್ತಾರೆ. ಆಮೇಲೆ ಹೈನುಗಾರಿಕೆಗೆ ಹಸುಗಳು ಕಟ್ಕೊಂಡಿರ್ತಾರೆ. ಅಂಥವಕ್ಕೆಲ್ಲ ಕೂಡ ವಿನಾಯಿತಿಯನ್ನು ಕೊಟ್ಟಿದ್ದೀವಿ ನಾವು. ಕೋಳಿ ಸಾಗಣೆ ಮಾಡ್ಕೊಂಡಿರ್ತಾರೆ. ಸೊ ಅಂಥವ್ರಿಗೆಲ್ಲ ನಾವು ಅದಕ್ಕೆ ವಿನಾಯಿತಿಯನ್ನು ಕೊಟ್ಟಿದ್ದೀವಿ. ನಂಬರ್ 2. ಆಮೇಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನಲ್ಲಿ ಚನ್ನರಾಯಪಟ್ಟಣ ಹೋಬಳಿ 13 ಗ್ರಾಮಗಳಿಗೆ ಒಟ್ಟು 1777 ಎಕರೆ ಜಮೀನು ಪೈಕಿ ಸ್ವಯಂ ಪ್ರೇರಿತವಾಗಿ ಮಂಡಿ ಜಮೀನನ್ನು ನೀಡಲು ಅವರು ಮುಂದೆ ಬಂದಿದ್ದಾರೆ. ಸೊ ಅವರಿಗೆ 31/10/2020 ವಿಸ್ತರಿಸಲು ಅವರಿಗೆ ಅನುಮತಿಯನ್ನು ಕೊಟ್ಟಿದ್ದೇವೆ. ಅವರು ಯಾರು ಅದಕ್ಕೆ ಸ್ವಯಂ ಪ್ರೇರಿತವಾಗಿ ನಾವು ಜಮೀನು ಕೊಡ್ತೀವಿ ಅಂತ ಮುಂದಕ್ಕೆ ಬರ್ತಾರೆ ಅವ್ರಿಗೆ ಒಂದು 31/10/26 ವರೆಗೂ ಅವ್ರಿಗೆ ಪರ್ಮಿಷನ್ ಅನ್ನ ಕೊಟ್ಟಿದ್ದೇವೆ. ಸರ್, ಇದುವರೆಗೆ ಡೇಟ್ ಎಕ್ಸ್ಟೆಂಡ್ ಮಾಡಿದ್ರಿ, ಎಷ್ಟು ಜನ ಸರ್ಕಾರಕ್ಕೆ ಕೊಡ್ತೀವಿ ಅಂತ ಬಂದಿದ್ದಾರೆ ಸರ್? ಆ ಮಾಹಿತಿ ಇಲಾಖೆಯವರು ಕೊಡ್ತಾರೆ. ಆಮೇಲೆ ವಿಜಯಪುರ ಜಿಲ್ಲೆ ಆಮೇಲೆ ನವದೆಹಲಿಯಲ್ಲಿ ಕರ್ನಾಟಕ ಭವನ 4 ಅಂದ್ರೆ 4 ಅಂತಂದ್ರೆ ನಮಗಲ್ಲ, ನಮ್ಮ ಶಾಸಕರಿಗೆ, ಅಧಿಕಾರಿಗಳಿಗೆಲ್ಲ, ನಮ್ಮ ವಿದ್ಯಾರ್ಥಿಗಳು ಯಾರ್ಯಾರು IAS, IFS, IRS ಮಾಡ್ತಾರೆ ಅವ್ರಿಗೆ PWD ವತಿಯಿಂದ ಒಂದೊಳ್ಳೆ ಕಟ್ಟಡವನ್ನ ಕಟ್ತೇವೆ. ಅವರೆಲ್ಲ ಅಲ್ಲಿ ಇಳ್ಕೊಂಡು ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಅಲ್ಲಿ ಕೋಚಿಂಗ್ ಸೆಂಟರ್ಗೆ ಅವರಲ್ಲಿ ಇಲ್ಲೆಲ್ಲ ಹೋಗ್ತಾರೆ. ಸೊ ಒಂದೇ ಕಡೆ ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಎಲ್ಲ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಸ್ವಲ್ಪ ಜಾಗ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಈಗಾಗಲೇ ಸ್ವಲ್ಪ 80 ಕೋಟಿ ರೂಪಾಯಿ ಅಷ್ಟು ಒಂದು ಎಸ್ಟಿಮೇಟ್ ಕೊಟ್ಟಿದ್ದಾರೆ ಡೆಲ್ಲಿನಲ್ಲಿ. ಇನ್ನ ಸ್ವಲ್ಪ ಜಾಸ್ತಿ ಆದ್ರೂ ಕೊಡಬೇಕು ಅಂತ ಡಿಸಿಷನ್ ತಗೊಂಡಿದ್ದೇವೆ. ಇವತ್ತು 80 ಕೋಟಿಗೆ ಪರ್ಮಿಷನ್ ಕೊಟ್ಟಿದ್ದೀವಿ. 50% ವಿಲ್ ಬಿ ಫಾರ್ SC ST ಅಂಡ್ 50% ಫಾರ್ ಅದರ್ಸ್. ಅದಕ್ಕೆ ಬೇರೆ ಇಲಾಖೆನೂ ದುಡ್ಡು ಕೊಡ್ತೀವಿ, ಅದಕ್ಕೆ PWD ನಡೆಸ್ತಾರೆ. ಸೊ ಮಿನಿಮಮ್ 50% SC STಗೆ, 50% ಬೇರೆಯವ್ರಿಗೆ ಸೋಷಿಯಲ್ ವೆಲ್ಫೇರ್ ಇಂದ ಸ್ವಲ್ಪ ದುಡ್ಡು ತೆಗೆದುಕೊಳ್ತಾ ಇದೀವಿ. ಸೊ ಬೇರೆ ಎಲ್ಲರಿಗೂ ಕೂಡ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಜನರಲ್ ಎಲ್ಲರೂ ಕೂಡ ವಿದ್ಯಾಭ್ಯಾಸ ಮಾಡಲಿಕ್ಕೆ, ಯಾಕೆಂದ್ರೆ ದೇ ಹ್ಯಾವ್ ಟು ಗೋ ವಿತ್ IAS, IRS, IFS ಇಂಥಕ್ಕೆಲ್ಲ ಹೋಗ್ಬೇಕು ಅಂತ ಆಸಕ್ತಿ ಇರೋರಿಗೆ ಅದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅದಕ್ಕೆ ಅವಕಾಶವನ್ನ ಮಾಡ್ತಾ ಇದ್ದೀವಿ. ಆಮೇಲೆ ನನಗೆ ಆಯ್ತಲ್ಲ, ಇದು 3ನೇ ನೆಕ್ಸ್ಟ್ ಸಬ್ಜೆಕ್ಟ್.
ಈ ರೆಸಿಡೆನ್ಷಿಯಲ್ ಕಮಿಷನರ್ ಆಫೀಸ್ ಏನಿದೆ ಅದು ನನಗೆ ಸಮಾಧಾನ ತರಲಿಲ್ಲ, ಅದನ್ನು ಡೆಲ್ಲಿಲಿ. ಸೊ ಅದನ್ನು ರೀಆರ್ಗನೈಸೇಷನ್ ಮಾಡ್ತಾ ಇದ್ದೀವಿ. ಅಲ್ಲಿ ಹೊಸದಾಗಿ ಕೆಲವು ಸೆಟಪ್ ಮಾಡಿ ಡೆಲ್ಲಿಲಿ ಯಾವುದಾದ್ರು ಪ್ರಾಜೆಕ್ಟ್ಸ್ಗಳಿಗೆ ಅಪ್ಲೈ ಮಾಡಬೇಕು, ಯಾವ್ಯಾವ ಸ್ಕೀಮ್ಸು ಬೇರೆ ಬೇರೆ ರಾಜ್ಯದಲ್ಲಿದೆ. ತಮಿಳುನಾಡು ಎಷ್ಟು ಅಂದ್ಕೊಂಡು ಹೋಗ್ತಾ ಇದ್ದಾರೆ, ಆಂಧ್ರ ಎಷ್ಟು ತೆಗೆದುಕೊಂಡು ಹೋಗ್ತಾರೆ, ಮಹಾರಾಷ್ಟ್ರ ಎಷ್ಟು ಹೋಗ್ತಾ ಇದ್ದಾರೆ, ಬೇರೆ ಗುಜರಾತ್ ಅವರು ಏನು ತೆಗೆದುಕೊಳ್ತಾರೆ, ಆ ರೀತಿ ಎಲ್ಲ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಅದಕ್ಕೊಂದು ಸಪ್ರೇಟ್ ಯೂನಿಟ್ನೇ ಸೆಟ್ ಮಾಡ್ತಾ ಇದ್ದೀನಿ. ಸಪ್ರೇಟ್ ಟೀಮ್ ಆಫ್ ಆಫೀಸರ್ಸ್ನ ನೇಮಕ ಮಾಡ್ತಾ ಇದ್ದೀನಿ. ನಾನು ದೆಹಲಿಗೆ ಹೋಗಿ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಅಧಿಕಾರಿಗಳು, ಯಾರ್ಯಾರು ಸೀನಿಯರ್ ಅಧಿಕಾರಿಗಳು ಸುಮಾರು ಒಂದು 60 ಜನ ಕೆಲಸ ಮಾಡ್ತಾ ಇದ್ದಾರೆ, ಅವ್ರನ್ನೆಲ್ಲ ಆಗಲೇ ಒಂದು ಮೀಟಿಂಗ್ ಕೂಡ ನಾನು ದೆಹಲಿಯಲ್ಲಿ ಮಾಡಿದ್ದೇನೆ. ಅವ್ರ ಸಲಹೆಯನ್ನು ಕೂಡ ಪಡೆದಿದ್ದೇನೆ. ಅವರು ಬೇಕಾದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಬಂದು ಮೀಟಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ ಕರ್ನಾಟಕ ರಾಜ್ಯದ ಹಿತ ನಾವು ಕಾಪಾಡ್ತೇವೆ ಅಂತ ಹೇಳಿ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ. ಅವ್ರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೆ. ಅವರು ಅನೇಕ ಸಲಹೆ ಕೊಟ್ಟಿದ್ದಾರೆ. ಅದನ್ನು ಎಂಟೈರ್ ಟೀಮ್ನಲ್ಲಿ ಹೊಸದಾಗಿ ನಾನು ಸೆಟಪ್ ಮಾಡಿ ಮಾಡ್ತಾ ಇದ್ದೀನಿ. ಮಾಡಿ ಜೊತೆಗೆ ಅವರು ನಮಗೆ ಅವರು ಎಲ್ಲ ಸೇರಿಕೊಂಡು ಮೀಟ್ ಮಾಡಿ ಅವ್ರವ್ರ ಇಲಾಖೆಗೆ ಅವ್ರ ಫ್ರೆಂಡ್ಸು ಏನೇನಿದ್ದಾರೆ, ಕೊಲೀಗ್ಸ್ ಏನಿದ್ದಾರೆ, ಅವರು ಕೂಡ ನಮಗೆ ಗೈಡ್ ಮಾಡಲಿಕ್ಕೆ ಎಲ್ಲ ಮುಂದೆ ಬಂದಿದ್ದಾರೆ. ಅಲ್ಲೊಂದು ಸಪ್ರೇಟ್ ಟೀಮ್ ಮಾಡ್ತಾ ಇದ್ದೀನಿ. ಜೊತೆಗೆ ಕೆಲವು ಒಂದು 5-6 ಜನ ಸೀನಿಯರ್ IAS ಆಫೀಸರ್ಸು, IRS ಆಫೀಸರ್ಸು, IPS ಆಫೀಸರ್ಸು ಯಾರು ರಿಟೈರ್ಡ್ ಆಗಿದ್ದಾರೆ, ಡೆಲ್ಲಿಲಿದ್ದಾರೆ, ಅವ್ರನ್ನೂ ಕೂಡ ನಾನು ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಈ ಜವಾಬ್ದಾರಿಯನ್ನು ಅವ್ರಿಗೆ ವಹಿಸಲಿಕ್ಕೆ, ಅವರು ನಮಗೆ ಸಹಕಾರ ಮಾಡಲಿಕ್ಕೆ ಅವ್ರನ್ನೂ ಕೂಡ ನಾನು ಇನ್ವೈಟ್ ಮಾಡಿ ಮಾತುಕತೆನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಡೆಲ್ಲಿಗೆ ಹೋದಾಗ ಯಾರಾದರೂ ಸೀನಿಯರ್ IAS ಆಫೀಸರ್ಸು ಅವರು ಬಂದಿದ್ದಾರೆ, ರಿಟೈರ್ಡ್ ಆಗಿದ್ದಾರೆ, ಅವ್ರು ಯಾರು ಸರ್ವಿಸ್ ಮಾಡಲಿಕ್ಕೆ ಇಷ್ಟಪಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಬಗ್ಗೆ ಯಾರು ಆಸಕ್ತಿಯನ್ನು ವಹಿಸ್ತಾರೆ, ಅದನ್ನೆಲ್ಲ ತಗೊಂಡು ಬರಲಿಕ್ಕೆ, ಅವರು ಏನು ಕನೆಕ್ಷನ್ಸ್ನ ಮಾಡಲಿಕ್ಕೆ ಕರ್ನಾಟಕಕ್ಕೆ, ಸೊ ಅದನ್ನು ಕೂಡ ನಾನು ರೀಆರ್ಗನೈಸ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ. ಆಮೇಲೆ ಲೀಗಲ್ ಸೆಲ್ನ ಕಂಪ್ಲೀಟ್ ಸ್ಟ್ರೆಂಥನ್ ಮಾಡಲಿಕ್ಕೆ ಒಂದು ಸಪ್ರೇಟ್ ಕಾರ್ಯಕ್ರಮನ ರೂಪಿಸ್ತಾ ಇದ್ದೀನಿ ಅಲ್ಲಿ. ಸೊ ಲೀಗಲ್ ಸೆಲ್ ಇನ್ ಡೆಲ್ಲಿ, ಸುಪ್ರೀಂ ಕೋರ್ಟ್ ಕೇಸಸ್ಸು, ಬೇರೆ ಬೇರೆ ಕೇಸಸ್ ಏನಿದೆ ಅದನ್ನು ಮಾಡ್ತೀವಿ. ಆಮೇಲೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಸಂಬಂಧಪಟ್ಟಂತೆ ಯಾದಗಿರಲ್ಲಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಆವರಣದಲ್ಲಿ 200 ಬೆಡ್ ಹಾಸ್ಪಿಟಲನ್ನು, ಹೊಸ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಟಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ 100 ಕೋಟಿ ರೂಪಾಯಿಗೆ ಆಡಳಿತ ಅನುಮೋದನೆಯನ್ನು ನಾವು ಕೊಟ್ಟಿದ್ದೇವೆ. ಜೊತೆಗೆ ಕಾರವಾರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯವರು ಸುಮಾರು 6 ಸಿವಿಲ್ ಕಾಮಗಾರಿಯನ್ನು ಸುಮಾರು 18 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಪ್ರಪೋಸಲ್ ಇದೆ. ಸೊ ಅಲ್ಲೂ ಕೂಡ ವೈದ್ಯಕೀಯ ಸಂಬಂಧಪಟ್ಟಂತೆ ಅಲ್ಲಿ ಸಿವಿಲ್ ಕಾಮಗಾರಿಯನ್ನು ತೆಗೆದುಕೊಳ್ಳಲಿಕ್ಕೆ ಅಲ್ಲಿ ನಮ್ಮ ಲೋಕಲ್ MLA ಅವರು ಭಾಳ ರಿಕ್ವೆಸ್ಟ್ ಮಾಡಿದರು. ಅದು ಕೂಡ ನಾವು ಒಪ್ಪಿಗೆಯನ್ನು ಕೊಟ್ಟಿದ್ದೇವೆ. ಆಮೇಲೆ ಬೆಂಗಳೂರು ನಗರದಲ್ಲಿ ಗೌರ್ಮೆಂಟ್ ವೈದ್ಯಕೀಯ ಮಹಾವಿದ್ಯಾಲಯ ಏನಿದೆ ಅದು ಸಂಶೋಧನಾ ಆಸ್ಪತ್ರೆ, ಇದು ರಿಸರ್ಚ್ ಹಾಸ್ಪಿಟ್ಲು, ಭಾಳ ಹಿಂದೆ ಫೇಮಸ್ ಹಾಸ್ಪಿಟ್ಲ್ ತಮಗೆಲ್ಲ ಗೊತ್ತಿದೆ. ಅಲ್ಲೂ ಕೆಲವು ಉಪಕರಣಗಳನ್ನು ಪರ್ಚೇಸ್ ಮಾಡಲಿಕ್ಕೆ, ಅಲ್ಲೂ ಕೂಡ ಅದನ್ನು ಅಪ್ಗ್ರೇಡ್ ಮಾಡಲಿಕ್ಕೆ 60 ಕೋಟಿ ರೂಪಾಯಿ ವೆಚ್ಚದ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಅಡ್ಮಿನಿಸ್ಟ್ರೇಟರ್ ಅಪ್ರೂವಲನ್ನು ಕೊಟ್ಟಿದ್ದೇವೆ. ಆಮೇಲೆ ಬಳ್ಳಾರಿ ಸಂಡೂರು ತಾಲೂಕಿನಲ್ಲಿ ಪಟ್ಟಣದಲ್ಲಿ ಸುಸಜ್ಜಿತವಾದಂಥ ಸರ್ಕಾರಿ ಬಸ್ ನಿಲ್ದಾಣ ಮತ್ತು ಅಲ್ಲಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಡ್ಲಿಕ್ಕೆ ಅದಕ್ಕೆ ಅಲ್ಲಿ 30 ಕೋಟಿ ರೂಪಾಯಿ ವೆಚ್ಚದ ಒಂದು ಲೋಕೋಪಯೋಗಿ ಇಲಾಖೆಯಿಂದ ಒಂದು ಪ್ರಸ್ತಾವನೆ ಬಂದಿತ್ತು. ಅದಕ್ಕೂ ಕೂಡ ನಾವು ಅವರಿಗೆ ಅನುಮತಿಯನ್ನು ನಾವು ಕೊಟ್ಟಿದ್ದೇವೆ. ಆಮೇಲೆ ನಮ್ಮ MLCದು ಒಂದು ವೇಕೆನ್ಸಿ ಆಗ್ತಾ ಇದೆ, 5 ಸದಸ್ಯರು, ಅದು ನನಗೆ ಆಥರೈಸ್ ಮಾಡಿದ್ದಾರೆ ನಮ್ಮ ಕ್ಯಾಬಿನೆಟ್ಟು. ನೀವು ಡಿಸಿಷನ್ ತಗೊಳ್ಳಿ, ಯಾರು ರಿಟೈರ್ಡ್ ಆಗ್ತಾ ಇದ್ದಾರೆ ಅದಕ್ಕೆ ನೀವು ಅಂಥೇಳಿ ಅದಕ್ಕೂ ಕೂಡ ನನಗೆ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಇನ್ನು ಕ್ಯಾಬಿನೆಟ್ಟು ಕೆಲವು ಸಬ್ ಕಮಿಟೀಸ್ ಇತ್ತು, ಅದು ಕೆಲವರೆಲ್ಲ ರಿಟೈರ್ಡ್ ಆಗಿದ್ದು, ಕೆಲವು ಮಿನಿಸ್ಟರ್ಸು ಖಾಲಿ ಇತ್ತು, ಅದನ್ನು ಕೂಡ ನನಗೆ ಆಥರೈಸ್ ಮಾಡಿದ್ದಾರೆ. ನಾನು ನೆಕ್ಸ್ಟು ನೋಡ್ತೀನಿ, ಸದ್ಯಕ್ಕೆ ಅವ್ರಿಗೆ ವ್ಯವಸ್ಥೆ ಮಾಡ್ತೀನಿ. ಆಮೇಲೆ ಈ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ಗೆ ವಾಟರ್ ವಿಚಾರದಲ್ಲಿ ಯಾರು ಇದ್ದೀರಿ ನೀವೇ ಅದನ್ನು ನೀರಿಗೆ ಸಂಬಂಧಪಟ್ಟಂತೆ ನಾವು ನೆಕ್ಸ್ಟು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆದಮೇಲೆ ಎಲ್ಲರಿಗೂ
ಜವಾಬ್ದಾರಿ ವಹಿಸ್ತೀವಿ. ಈಗ ಇರೋಂಥವ್ರೆ ಅವರವರೇ ಸ್ವಲ್ಪ ಅವ್ರ ಜಿಲ್ಲೆಯಲ್ಲಿ ಯಾರು ಇದ್ದಾರೆ ಅಕ್ಕಪಕ್ಕ ಜಿಲ್ಲೆನೂ ಸೇರಿ ನೀವು ರಿವ್ಯೂ ಮಾಡಿ ವಾಟರ್ ಪ್ರಾಬ್ಲಮ್ ಬಂದಂಥ ಸಂದರ್ಭದಲ್ಲಿ ನೀವು ಅದನ್ನು ಪ್ರಯಾರಿಟಿಲಿ ನೀವು ಅಟೆಂಡ್ ಮಾಡಬೇಕು ಅಂಥೇಳಿ ಅವ್ರಿಗೆ ನಾವು ಡೈರೆಕ್ಷನ್ಸ್ ಎಲ್ಲ ಕೊಟ್ಟಿದ್ದೇವೆ. ಅದಕ್ಕೆ ಅವ್ರಿಗೆಲ್ಲರೂ ಕೂಡ ಮತ್ತು ಎಲ್ಲರೂ ಕೂಡ ನಾನು ಇನ್ಫಾರ್ಮೇಷನ್ ಕೊಡ್ತೇನೆ. ಆಮೇಲೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರು ಅಲ್ಲಿಂದ ವತಿಯಿಂದ ಸುಮಾರು BSP ಫುಲ್ ಬಿಲ್ಟ್ ಫೆಸೈಲ್ ಬಸ್ಸಸ್ಸು 400 ಬಸ್ಸಸ್ಸನ್ನು ಟೋಟಲ್ 620 ನ್ಯೂ ಹೊಸ ಬಸ್ಸಲ್ಲಿ ಪೈಕಿ 400 ಬಸ್ಗಳನ್ನು ಈಗ ಕೊಂಡ್ಕೊಳ್ಳಲಿಕ್ಕೆ ನಾವು ಅನುಮತಿಯನ್ನು ಕೊಟ್ಟಿದ್ದೇವೆ. ಗ್ರಾಮೀಣ ಪ್ರದೇಶಕ್ಕೆ ಒಟ್ಟು 220 ಬಸ್ಸು ನಾರ್ತ್ ವೆಸ್ಟ್ ರೋಡ್ ಕಾರ್ಪೊರೇಷನ್ಗೆ ಪರ್ಮಿಷನ್ ಕೊಟ್ಟಿದ್ದೇವೆ. ಅದು ಒಟ್ಟು 235 ಕೋಟಿ ರೂಪಾಯಿ ವೆಚ್ಚದ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ. ಒಟ್ಟು 620 ಬಸ್ಸು ಇಲ್ಲಿಗೆ BSV 6ಗೆ 400 ಬಸ್ಸು ಫಾರ್ ಕರ್ನಾಟಕ KSRTCಗೆ ನಾರ್ತ್ ವೆಸ್ಟ್ ಕರ್ನಾಟಕ ರೋಡ್ಗೆ 220 ಒಟ್ಟು 620 ಹೊಸ ಬಸ್ಗಳನ್ನು ಜನರಿಗೆ ನಮ್ಮ ಪ್ರಯಾಣಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಅದಕ್ಕೆ ತೆಗೆದುಕೊಂಡಿದ್ದೇವೆ. ಆಮೇಲೆ ಎಲೆಕ್ಟ್ರಿಕ್ ಬಸ್ ಡಿಪೋಗಳು 11 ಕಡೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ಗೆ ನಾರ್ತ್ ವೆಸ್ಟ್ ಕರ್ನಾಟಕ KRTC, KKRTC, KSRTC ಇವೆಲ್ಲ ಕೂಡ ಸ್ಕೀಮ್ ಇದೆ. ಇದಕ್ಕೆ ಸುಮಾರು ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಕೂಡ ಅವರು ಒಂದು ಎಸ್ಟಿಮೇಟು ಕಳಿಸ್ಕೊಟ್ಟಿದ್ರು. ಅದಕ್ಕೆ 112 ಕೋಟಿ ರೂಪಾಯಿ ಇದಕ್ಕೆ ಎಲೆಕ್ಟ್ರಿಕಲ್ ಬಸ್ ಡಿಪೋ 11 ಲೊಕೇಶನಲ್ಲಿ ಮಾಡಲಿಕ್ಕೆ ಅದು ಕೂಡ ಅನುಮತಿಯನ್ನು ಕೊಟ್ಟಿದ್ದೇವೆ. ಆಮೇಲೆ ಗದಗ ಬಟ್ಗೇರಿಲಿ ಸುಮಾರು 50-50 ರೇಷಿಯೋನಲ್ಲಿ ಶೇರಿಂಗ್ ಬೇಸಿಸಲ್ಲಿ ಕೆಲವು ರೈತರುಗಳು ಪರ್ಮಿಷನ್ ಕಳಸಾಪುರ ವಿಲೇಜ್ನಲ್ಲಿ ಸುಮಾರು 18 ಎಕರೆಗೆ ಅವರು ಅಪ್ರೂವಲ್ ಕೊಟ್ಟಿದ್ರು. ಸೊ ಅದಕ್ಕೆ 19-20 ಕೋಟಿ ರೂಪಾಯಿ ಖರ್ಚಾಗ್ತದೆ. ಸೊ ಅದಕ್ಕೂ ಕೂಡ ನಾವು ಅವ್ರಿಗೆ ಅನುಮತಿಯನ್ನು ಇಬ್ಬರು ಶೇರಿಂಗ್ ಬೇಸಿಸಲ್ಲಿ ನಮ್ಮ ಅರ್ಬನ್ ಡೆವಲಪ್ಮೆಂಟಲ್ಲಿ ಮಾಡಿ ಅಂತೇಳಿ ಅವರು ಒಂದು ಅವಕಾಶವನ್ನು ಕೊಟ್ಟಿದ್ದೇವೆ. ಇಷ್ಟು ಭಾಳ ಪ್ರಮುಖವಾದಂಥ ವಿಚಾರಗಳನ್ನು ಇವತ್ತು ತಮಗೆ ತಿಳಿಸ್ತಾ ಇದ್ದೀನಿ. ಇನ್ನು 2-3 ವಿಚಾರ ಇದೆ. ಸೋಮವಾರ ಇನ್ನೊಂದು ಸ್ಮಾಲ್ ಸಬ್ ಕಮಿಟಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನಿಮಗೆ ನಾನು ತಿಳಿಸ್ತೇನೆ. ಪ್ರಜಾಸೇವೆ ಇಲಾಖೆ ಏನ್ ಮಾಡ್ತಿದ್ದಲ್ಲ ಸರ್, ಆ ಇಲಾಖೆ ಎಲ್ಲ ಇಲಾಖೆಗಳ ಸಮಸ್ಯೆಗಳನ್ನ ಪರಿಹಾರ ಮಾಡ್ಲಿಕ್ಕೆ ಅವ್ರಿಗೆ ಕೋಆರ್ಡಿನೇಷನ್ ಮಾಡ್ಲಿಕ್ಕೆ ಪ್ರಾವಿಷನ್ ಕೊಡ್ತೀರಾ ಅಥವಾ ಕೇವಲ ಪೋಸ್ಟ್ಮೆಂಟ್ ತರ ಮಾಡ್ತೀರಾ ಸರ್? ಪಾಲಿಸಿ ಮಾಡಿದಾಗ ಹೇಳ್ತೇವಲ್ಲ ಸರ್. ಈ ಗವರ್ನೆನ್ಸು ಸಕಾಲ ಎಲ್ಲ ಇಲಾಖೆಗಳು ಯಾವುದೇ ಆಗಲಿ ಪಬ್ಲಿಕ್ ಗ್ರೀವೆನ್ಸಸ್ ಏನಿದೆ ನಮಗೆ ಜನರ ಹಿತ ಭಾಳ ಇಂಪಾರ್ಟೆಂಟು. ಅವರ ಭಾವನೆಗಳನ್ನು ತಿಳ್ಕೊಳ್ಳೋಕೆ ಇಂಪಾರ್ಟೆಂಟು. ನಾವ್ಯಾರು ಇಲ್ಲಿ ಸರ್ವಜ್ಞರಲ್ಲ, ನಮ್ಮ ಅಧಿಕಾರಿಗಳು ಸರ್ವಜ್ಞರಲ್ಲ. ಆದರೆ ಜನರಲ್ಲಿ ಕೆಲವು ಅನೇಕ ಸಮಸ್ಯೆಗಳು ಬರ್ತದೆ. ನೀವು ಕೂಡ ಮಾಧ್ಯಮದವರು ಕೂಡ ಕೆಲವು ಒಳ್ಳೊಳ್ಳೆ ವಿಚಾರಗಳನ್ನು ಜನರಿಗೆ ತಿಳಿಸ್ತಾ ಇದ್ದೀರಿ, ನಮಗೂ ತಿಳಿಸ್ತಾ ಇದ್ದೀರಿ. ನಿಮ್ಮಲ್ಲಿ ಬಂದಿರೋಂಥ ಕೆಲವು ಮಾಹಿತಿಗಳನ್ನು ತೆಗೆದುಕೊಂಡು ನಾವು ಇಮಿಡಿಯೇಟ್ ಆ್ಯಕ್ಟ್ ಮಾಡ್ತೀವಿ. ಅದನ್ನು ಕೂಡ ನಾವು ವಿ ವಿಲ್ ಲುಕ್ ಇನ್ ಟು ಇಟ್. 2-way ಕಮ್ಯುನಿಕೇಷನ್. ನೀವು ಮಾಧ್ಯಮದವ್ರು ಏನು ಬರೀತೀರಿ ನಿಮ್ಮದು ನಾವು ಮಾಡ್ತೀವಿ. ಕೆಲವು ನಿಮಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಅವರು ನಮ್ಮ ಹತ್ರ ಬರದೇ ಇದ್ದವ್ರನ್ನ ನೀವು ಪ್ರಚಾರ ಮಾಡ್ತೀವಿ. ನಿಮಗೂ ಕೂಡ ಒಂದು ಲಿಂಕ್ ಇದೆ. ನೀವು ಕೂಡ ನೀವೇನು ಗಮನಿಸ್ತೀರಿ ಅದನ್ನು ಯು ಕ್ಯಾನ್ ಪುಟ್ ಇಟ್ ಟು ದಿ ಡಿಪಾರ್ಟ್ಮೆಂಟ್ ಆ್ಯಂಡ್ ವಿಲ್ ಲುಕ್ ಇನ್ ಟು ಇಟ್. ಏನೇ ಯಾವ್ದು ಹೇಳಿ? ಸಾರಿಗೆ ಇಲಾಖೆಯವರು ನೋಡಿ, ಅದು ಸದ್ಯಕ್ಕೆ ಈಗ ಏನಾಗಿದೆ ಅಂತ ಅಂದ್ರೆ ಪ್ರೈವೇಟ್ ಟು ಡೀಸೆಲ್ ಬೆಲೆ ನಾವು ಡಿಪೋಲ್ ತೆಗೆದುಕೊಂಡು ಡೀಸೆಲ್ ಬೆಲೆಗೂ ದರ್ ಇಸ್ ಬಿಗ್ ಡಿಫರೆನ್ಸ್. ಮೋರ್ ದೆನ್ 40 rupees ಡಿಫರೆನ್ಸ್ ಕಾಣ್ತಾ ಇದೆ. ಇದು ಗಾಬರಿ ಆಗೋಂಥ ನಂಬರ್ಸ್ ಇದೆ. ಅವ್ರದ್ದು ಪ್ರಸ್ತಾವನೆ ನನಗೆ ಕೊಟ್ಟಿದ್ದಾರೆ. ಈ ಕೆಲವರೆಲ್ಲ ಏನು ಮಾಡ್ತಾ ಇದ್ದಾರೆ, ಹೋಗಿ ಬೇರೆಯವರೆಲ್ಲ ಖಾಸಗಿಯವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ
ಡಬ್ಬಗಳು ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಡಿಪೋ ಇಟ್ಕೊಂಡಿದ್ರು ಪ್ರೈವೇಟವರು. ಅದು ಬಿಟ್ಬಿಟ್ಟು ಡಬ್ಬಗಳು ಎತ್ಕೊಂಡೋಗಿ ಪಬ್ಲಿಕ್ ಇಲ್ಲಿ ಮಾಮೂಲಿ ರೆಗ್ಯುಲರ್ ಡೀಸೆಲ್ ಹಾಕ್ಸ್ಕೊಳ್ತಾ ಇದ್ದಾರೆ. ಇವೆಲ್ಲ ಇದೆ. ಅದ್ರ ಬಗ್ಗೆ ಒಂದು ರಿಪೋರ್ಟ್ ಕೇಳಿದ್ದೀನಿ ನಾನು, ಎಲ್ಲಿ ಏನು ಎಷ್ಟ ಯಾವ ರೀತಿ ಏನು ಅಂತೇಳಿ. ನಾವು ಮೊದಲೆಲ್ಲ ಆಟೋಮೆಟಿಕ್ ಆಗಿ ಏನು ಡೀಸೆಲ್ ಬೆಲೆ ಜಾಸ್ತಿ ಆಯಿತು ಅಂತಂದರೆ ಹಿಂದೆ ನಾವು ಆಟೋಮೆಟಿಕ್ ಆಗಿ ಇದನ್ನ ಪ್ರೈಸ್ನ ಜಾಸ್ತಿ ಮಾಡಬೇಕು ಅಂತ ಒಂದು ತೀರ್ಮಾನ ಹಿಂದೆ ಆಗಿತ್ತು. ಈಗ ಇದ್ರ ಬಗ್ಗೆ ನಾನು ಮತ್ತೆ ಪರಿಶೀಲನೆಯನ್ನು ನಾವು ಮಾಡಬೇಕು. ಮಾಡಿಬಿಟ್ಟು ನಾವು KSRTCನೂ ಉಳಿಬೇಕು, ಜನರಿಗೂ ಅನುಕೂಲ ಆಗಬೇಕು. ಈ ಬೆಲೆಗೆ ಅಂದರೆ ಯಾಕೆಂದರೆ ಪ್ರೈಮ್ ಮಿನಿಸ್ಟರ್ ನಮಗೆಲ್ಲ ರಿಕ್ವೆಸ್ಟ್ ಮಾಡಿದ್ದಾರೆ, ನೀವು ಬಸ್ಸಲ್ಲಿ ಓಡಾಡಬೇಕು, ಪಬ್ಲಿಕ್ ಪೆಟ್ರೋಲ್ ಉಳಿಸ್ಬೇಕು, ಡೀಸೆಲ್ ಉಳಿಸ್ಬೇಕು, ಅವ್ರದ್ದು ಏನೋ ಮಾರ್ಗದರ್ಶನ ಎಲ್ಲ ಇದೆ. ಅವ್ರದ್ದೆಲ್ಲ ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ರಾಜ್ಯದ ಹಿತಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ, ಜನರ ಹಿತಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ, ವಿಲ್ ಟೇಕ್ ಎ ಡಿಸಿಷನ್ ಅಟ್ ಅರ್ಲಿಯಸ್ಟ್ ಪಾಸಿಬಲ್. ನೋಡಪ್ಪ, ನಾವು ಇದನ್ನ ಮಾತಾಡಬಾರ್ದು. ನಾನು ಕುಮಾರಸ್ವಾಮಿ ಅವರು ಏನು ನೋಟಿಫಿಕೇಶನ್ ಮಾಡಿದ್ರು, ಯಡಿಯೂರಪ್ಪನವರು ಏನು ಮುಂದುವರಿಸಿದ್ರು, ಅದನ್ನ ಮುಂದುವರಿಸ್ತಾ ಇದೀವಿ. ಹೊತ್ತು ನಾವೇನು ವಸ್ತು ಮಾಡ್ತಾ ಇಲ್ಲ. ಈಗ ಬಿಡದಿ ಇಂಡಸ್ಟ್ರಿಯಲ್ ಲೇಔಟ್ ಆಗಿದೆ, ಯಾರು ಅದನ್ನ ಅಕ್ವಿಷನ್ ಮಾಡಿದವರು, ಯಾರ್ದದು? ಈಗಿರುವಂತ 9,000 ಎಕರೆಯಲ್ಲಿ 1,000 ಎಕರೆ ಜಗದೀಶ್ ಶೆಟ್ಟರ್ ಅವರೆಲ್ಲ ಸೇರಿ ಅಕ್ವಿಷನ್ ಮಾಡ್ಕೊಳ್ಳಿಲ್ವೇ? ಆ ರೈತರು ಅವರ ರೈತರಲ್ವೇ? ಇದು ರಾಜಕಾರಣಕ್ಕೋಸ್ಕರ ಅವ್ರು ಮಾಡ್ತಾ ಇದ್ದಾರೆ. ಈಗ ಹೊಸ ಇಂಡಸ್ಟ್ರೀಸ್ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅವ್ರು ಇಂಡಸ್ಟ್ರೀಸ್ ಮಿನಿಸ್ಟರ್ ಇದ್ದಾರೆ, ಎಲ್ಲಿಂದ ಜಮೀನು ತೆಗೆದುಕೊಂಡು ಕೊಡ್ಲಿ ಅಂತ ಅವರೇ ಹೇಳಿದ್ರೆ ನನಗೆ ಆಗ್ತದೆ. ನಾನು ಯಾರಿಗೂ ಏನು ಬಲವಂತ ಏನು ಮಾಡಕ್ ಹೋಗ್ತಾ ಇಲ್ಲ. ನಾನು ಬೀಂಗ್ ಎ ಅರ್ಬನ್ ಡೆವಲಪ್ಮೆಂಟ್ ಇದು ಮಿನಿಸ್ಟರ್ ಆಗಿದ್ದಂತವನು ನಾನು ಐ ಕಾಂಟ್ ಡಿನೋಟಿಫೈ ಮಾಡ್ಬಿಟ್ಟು ನಾನು ಜೈಲಿಗೆ ಹೋಗ್ಲಿಕ್ಕೆ ನಾನು ತಯಾರಿಲ್ಲ. ನಾನು ಡಿನೋಟಿಫೈ ಈಗ ರೆಡ್ ಝೋನ್ ಯಾಕೆ ಕುಮಾರಸ್ವಾಮಿ ಮಾಡಿದ್ರು? ರೆಡ್ ಝೋನ್ ಅಂತ ಯಾಕೆ ಕುಮಾರಸ್ವಾಮಿ ಅವ್ರು ಮಾಡಿದ್ರು? ಅದು ಫಸ್ಟ್ ಉತ್ತರ ಹೇಳಿ. ಯಾಕೆ ನೋಟಿಫಿಕೇಶನ್ ಮಾಡಿದ್ರು? ಅದಕ್ಕೆ ಉತ್ತರ ಹೇಳಿ. ಯಡಿಯೂರಪ್ಪನವರು ಅದನ್ನ ಮುಂದುವರಿಸಿದಾಗ ಯಾಕೆ ಅದನ್ನ ಇವ್ರ ಕಾಲನ ಇತ್ತಲ್ಲ, ಇವ್ರಿಗೇನೆ ಡಿನೋಟಿಫೈ ಮಾಡಕ್ಕೆ ಅವಕಾಶ ಇತ್ತಲ್ಲ. ಇವರು ಚೀಫ್ ಮಿನಿಸ್ಟರ್ ಇದ್ರು, ಯಡಿಯೂರವ್ರದ್ದು ಸರ್ಕಾರ ಇತ್ತು, ಬಿಜೆಪಿ ಗೌರ್ಮೆಂಟ್ ಇತ್ತು, ಅವರು ಡಿನೋಟಿಫೈ ಮಾಡ್ಬೋದಾಗಿತ್ತಲ್ಲ. ಪಾಪ ಅವ್ರೇನೋ ರಾಜಕಾರಣಕ್ಕೆ ಅವ್ರು ಮಾತಾಡ್ತಾ ಇದ್ರೆ ನಾನು ಬೇಜಾರು ಮಾಡ್ಕೊಳ್ಳೋದು. ರೈತರೆಲ್ಲ ಒಳ್ಳೆಯವರೇ. ದಿ ಹೈಯೆಸ್ಟ್ ಕಾಂಪನ್ಸೇಷನ್ ಅವ್ರಿಗೆ ಕೊಡ್ತಾ ಇದ್ದೀನಿ ನಾನು. 80% ಜನ ಮುಂದೆ ಬಂದಿದ್ದಾರೆ. ಮುಂದೆ ಬರಲಿಲ್ಲ ಅಂದ್ರೆ ನಾನೇನು ಮಾಡಕ್ ಆಗಲ್ಲ. ಕಾನೂನು ಏನಿದೆ ಕಾನೂನು ಪ್ರಕಾರ ಮಾಡ್ಬೋದು. ಏನ್ ಬೇಕಾದ್ರೂ ಪಾಪ ಟೀಕೆ ಮಾಡಿದ್ರು ನಾನೇನು ಬೇಜಾರು ಮಾಡ್ಕೊಳಕ್ ಆಗಲ್ಲ. ಅವರೆಲ್ಲ ನಮ್ಮವರು, ರೈತರೆಲ್ಲ ಒಳ್ಳೆಯವರು. ಪಾಪ ಬಿಸ್ಕೆಟ್ ಮಾಡ್ತಾ ಇದ್ದಾರೆ. ಅವರೇ ನಾನು ಇದಕ್ಕೆ ಪಿತಾಮಹ ಯಾರು? ಅವರೇ ತಾನೇ ಪಿತಾಮಹ. ಅವರೇ ಒಪ್ಕೊಂಡಿದಾರಲ್ಲ. ನೀವು ಟಿವಿಗಳು ತೆಗೆದು ನೋಡಿ, ನೀವು ಡೆಲ್ಲಿಯಿಂದ ಹೇಳಿದ್ದಾರೆ ನಾನು 8,000 ಅಡಿ ಕೊಡ್ತೀನಿ ಅಂತ ಹೇಳಿದ್ದೆ ಅಂತ ಹೇಳಿದ್ದಾರೆ. ಈಗ ನಾನು 8,000 ಅಲ್ಲ 50% ಕೊಡ್ತೀನಿ ಅಂತ ಇವತ್ತು ಹೇಳಿದ್ದೀನಿ. ನಿನ್ನೆ 2.5 ಕೋಟಿ ರೂಪಾಯಿ ಅಷ್ಟು ಒಬ್ಬೊಬ್ಬರು ಎಕರೆಗೆ ಸಿಕ್ಕಿದೆ. ಎಲ್ಲಿ ಕೊಡ್ತಾರೆ 2.5 ಕೋಟಿ ರೂಪಾಯಿ? ನಾಳೆ ದೊಡ್ಡ ಮಟ್ಟದ ಹೋರಾಟ ಮಾಡ್ತಿದ್ದಾರೆ ಸರ್, ಕಡಿಮೆ ಆಯ್ತು ಅಂತ. ನೋಡೋಣ ಅದನ್ನೆಲ್ಲ. ಹೋರಾಟ ಮಾಡ್ತಾರೆ. ಕ್ಯಾಬಿನೆಟ್ ಕ್ಯಾಬಿನೆಟ್ ಬ್ರೀಫಿಂಗ್ ಸರ್, ಇದು ಕ್ಯಾಬಿನೆಟ್ ಬ್ರೀಫಿಂಗ್ ಮತ್ತೆ ಚರ್ಚೆ ಮಾಡಿ. ನೋಡಪ್ಪ, ಅವ್ರದೆಲ್ಲ ಇಂಡಸ್ಟ್ರೀಸ್ ಮಿನಿಸ್ಟ್ರು. ಇಂಡಸ್ಟ್ರೀಸ್ ತರಬೇಕು ಅಂತ ಆಸೆ ಇದೆ. ಎಲ್ಲಿ ತರಬೇಕು, ಹೆಂಗ್ ತರಬೇಕು, ಯಾರ ಜಮೀನಲ್ಲಿ ತರಬೇಕು ಅಂತ ಅವರೇ ಉತ್ತರ ಹೇಳಿ. ಥ್ಯಾಂಕ್ ಯು.